ನಮಸ್ಕಾರ ಎಲ್ಲರಿಗೂ. ಪೆಟ್ಸ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಬಸವರಾಜಪುರದಲ್ಲಿರುವಂಥ ಪ್ರಹ್ಲಾದ್ ಅವರ ಮಾರಿಕಾಂಬಾ ನಾಟಿ ಕೋಳಿ ಫಾರ್ಮ್ಗೆ ವಿಸಿಟ್ ಮಾಡಿದ್ದೀವಿ. ಇವರು ಹೇಗೆ ನಾಟಿ ಕೋಳಿ ಫಾರಮ್ನ ಝೀರೋ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿ ಅದನ್ನ ಲಾಭದಾಯಕವಾಗಿ ಮಾಡಬಹುದು ಅನ್ನೋದನ್ನ ಇವ್ರ ಹತ್ರ ಕಲ್ತ್ಕೊಳೋರಿಗೆ ಈ ವಿಡಿಯೋ ಭಾಳ ಉಪಯೋಗ ಆಗಂತೆ. ಈ ವಿಡಿಯೋದಲ್ಲಿ ಇವ್ರನ್ನ ಇಂಟರ್ವ್ಯೂ ಕೂಡ ಮಾಡೋಣ. ಯಾವ ರೀತಿ ಸ್ಟಾರ್ಟ್ ಮಾಡಿದ್ದಾರೆ, ಹೇಗೆ ಏನು ಎತ್ತ ಅನ್ನೋದನ್ನೆಲ್ಲದನ್ನು ಕೂಡ ಇವ್ರ ಹತ್ರ ಮಾಹಿತಿ ಕೇಳೋಣ. ಮತ್ತೆ ಈ ವಿಡಿಯೋ ನೋಡಿ ಯಾರಾದ್ರೂ ಕೂಡ ಬರಬೇಕು ಅನ್ನೋಂಥವ್ರಿಗೆ ಅಡ್ರೆಸ್ ಕೂಡ ಹೇಳ್ತೀನಿ ನೋಡಿ. ಇವರ ಕೋಳಿ ಫಾರಂ ಬಂದ್ಬಿಟ್ಟು ಶಾಂತಿ ಸಾಗರ ಪಾರ್ಕ್ ಏನಿದೆಯಲ್ಲ, ಸುಳೆಕೆರೆ ಪಾರ್ಕ್, ಅದ್ರ ನಿಯರೇ ಇರೋಂಥದ್ದು. ಚನ್ನಗಿರಿ ದಾವಣಗೆರೆ ಮೇನ್ ರೋಡ್ ಏನಿದೆಯಲ್ಲ, ಅದರಲ್ಲೇ ಆಪೋಸಿಟ್ ಅಲ್ಲೇ ನಿಮಗೆ ಮಾರಿಕಾಂಬಾ ನಾಟಿ ಕೋಳಿ ಫಾರಂ ಅಂತ ಬೋರ್ಡ್ ಹಾಕಿದ್ದಾರೆ. ಗ್ರೀನ್ ಮೆಸ್ ಹೊಡೆದಿ ಶೆಡ್ ಕಟ್ಟಿದ್ದಾರೆ. ಆ ಶೆಡ್ಡೇ ಇವರದ್ದು. ನೀವು ಯಾವಾಗ ಬಂದ್ರು ಕೂಡ ಇವ್ರು ಅವೈಲೇಬಲ್ ಇರ್ತಾರೆ. ಬನ್ನಿ ಇವ್ರ ಹತ್ರ ಇವಾಗ ಮುಂದಿನ ಮಾಹಿತಿಗಳನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಹ್ಲಾದ್ ಕುಮಾರ್ ಅಂತ. ನಮ್ಮೂರು ಬಂದು ಬಸವರಾಜಪುರ, ನಿಯರ್ ಸುಳೆಕೆರೆ ಬೋಟಿಂಗ್ ಇದೆಯಲ್ಲ, ಸುಳೆಕೆರೆ ಪಾರ್ಕ್ ಬೋಟಿಂಗ್ ಅಲ್ಲಿರೋದು. ಮೇನ್ ನಮ್ದು ಇದು ಫಾರ್ಮ್ ನೇಮ್ ಬಂದು ಶ್ರೀ ಮಾರಿಕಾಂಬಾ ನಾಟಿಕೋಳಿ ಫಾರ್ಮ್ ಅಂತ. ನಾವು ಲಾಸ್ಟ್ 6 months ಇಂದ ಸ್ಟಾರ್ಟ್ ಮಾಡಿದ್ದೀವಿ. ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಶೆಡ್ ಸ್ಟಾರ್ಟ್ ಮಾಡಿ ಈಗ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ. ಈಗ ನಿಮಗೆ ಬೇಕಾದ್ರೆ ಯಾವುದೇ ತರಹದ 1 day ಚಿಕ್ಸ್ ಇರ್ಬೋದು, 1 month ಚಿಕ್ಸ್ ಇರ್ಬೋದು, ಎಲ್ಲಾ ತರ ಸಪ್ಲೈ ಮಾಡ್ತೀವಿ. ಎಲ್ಲಾ ತರ ಜಾತಿ ಬಂದು ಈಗ ಜಾತಿ ಬಂದು ಸೋನಾಲಿ, ನಾಟಿ ಕೋಳಿ, ಮತ್ತೆ BV380, ಕಡಕ್ನಾಥ್, ಟರ್ಕಿ, ಅಸೀಲು ಎಲ್ಲಾ ತರದ್ದು ನಾಟಿ ಕೋಳಿ ಮರಿ ಮತ್ತೆ ಮೊಟ್ಟೆ ಮತ್ತೆ ಕಟ್ಟಿಂಗ್ ಪರ್ಪಸ್ ಇರೋ ಕೋಳಿನೂ ಸಿಗುತ್ತೆ ನಿಮಗೆ. ಇವಾಗ ನಿಮಗೆ ಈ ನಾಟಿ ಕೋಳಿ ಫಾರಮ್ನೇ ಸ್ಟಾರ್ಟ್ ಮಾಡಬೇಕು ಅನ್ಸಿದ್ದು ಹೇಗೆ, ಮತ್ತೆ ಯಾವ ರೀತಿ ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ರಿ ಅಂತ ಮುಂದಿನವರಿಗೆ ನೀವು ಹೇಳೋದಾದ್ರೆ ಯಾವ ರೀತಿ ಅಂತ ಹೇಳಿ ಸ್ವಲ್ಪ ಮಾಹಿತಿ. ಅಂದ್ರೆ ನಾನು ಆಲ್ರೆಡಿ MBA ಮುಗಿಸಿ 6 ತಿಂಗಳಾಯ್ತು. ನಾನು MBA ಮುಗ್ಸಕ್ಕಾರೆ ಒಂದು ಬಿಸ್ನೆಸ್ ಮಾಡ್ಬೇಕನ್ನೋದಿತ್ತು. ಅದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕನ್ನೋದಿತ್ತು. ಅದು ಅಲ್ಲಿ ಜಾಸ್ತಿ ಮೂವಿಂಗ್ ಇರೋದು. ಈಗ ನಾಟಿ ಕೋಳಿ ಎಲ್ಲಾ ಕಡೆ ಬಹಳ ಮೂವಿಂಗ್ ಇದೆ. ಅದೊಂದು ಇಂಟೆನ್ಷನ್ ಇಂದ ನಾನು ಒಂದು 10,000ದಿಂದ ಸ್ಟಾರ್ಟ್ ಮಾಡಿ ನಾಟಿ ಕೋಳಿ ತಂದೆ. ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ತರ ಮಾಡಿದೆ ಅಂದ್ರೆ, ನಮ್ದೇ ತೋಟ ಇದೆ. ನಮ್ ತೋಟದಲ್ಲಿರೋ ಯಾವ್ದೇ ಇದು ಅಡಿಕೆ ಡಬ್ಬೆಯಿಂದ ಸ್ಟಾರ್ಟ್ ಮಾಡಿ ನಮ್ದೇ ಯಾವ ತರ ಏನೇನ್ ಐಟಮ್ ಸಿಗುತ್ತೆ ಅದ್ರಲ್ಲೇ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ, ಆಲ್ಮೋಸ್ಟ್ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಶೆಡ್ ಸ್ಟಾರ್ಟ್ ಮಾಡಿದೀವಿ. ಶೆಡ್ ಸ್ಟಾರ್ಟ್ ಮಾಡಿ 10,000ದಿಂದ ಅವತ್ತು ತಂದು 10,000 ಕೋಳಿ ತಂದು ಇವತ್ತು ಆಲ್ಮೋಸ್ಟ್ ನಮಗೆ ಅವತ್ತು 10 kg ತಂದು ಇವತ್ತು 1 ಕ್ವಿಂಟಲ್ ಇಂದ ಆಲ್ಮೋಸ್ಟ್ ಒಂದು ದಿವಸಕ್ಕೆ ನಾವು 10,000ರಿಂದ 15,000 ಮರಿ ಸೇಲ್ ಮಾಡ್ತಿದೀವಿ. ಅದು ಬಿಡಿ ಕಟ್ಟಿಂಗ್ ಪರ್ಪಸ್ ಬಂದು 1 ಟನ್ ತನಕನೂ ಕಟ್ಟಿಂಗ್ ಪರ್ಪಸ್ ಪರ್ ಡೇ ಕೊಡ್ತಿದೀವಿ. ಯಾರಿಗಾದ್ರೆ ಬೇಕಾದ್ರೆ ಡೈರೆಕ್ಟ್ ಆಗಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ದೇ ಒಂದು ಇದು Instagram ಚಾನೆಲ್ ಇದೆ, ಮಾರ್ವೆಲ್ ಪೆಟ್ಸ್ ಮಾರ್ಟ್ ಅಂತ. ಅದ್ರ ಕಾಂಟ್ಯಾಕ್ಟ್ ಮಾಡಿ ನಾವೆಲ್ಲಾ ತರ ಹೆಲ್ಪ್ ಮಾಡ್ಕೊಡ್ತೀವಿ. ಈಗ ಮರಿ ಕೊಟ್ಟು ಸುಮ್ನೆ ಆಗೋದಲ್ಲ. ಈಗ ಮರಿ ಕೊಟ್ರೆ ಕ್ವಾಲಿಟಿ ಮರಿ ಕೊಡ್ಬೇಕಾಗತ್ತೆ. ಈಗ ಹೊಸಬ್ರು ಇರ್ತಾರೆ, ಅವರಿಗೆ ಯಾವ ತರ ಮಾಡ್ಬೇಕು ಅನ್ನೋದಿರಲ್ಲ, ಮಾಡ್ಬೇಕನ್ನೋದಿರುತ್ತೆ. ಯಾವ ತರ ಮಾಡ್ಬೇಕು ಆ ತರ ಗೈಡೆನ್ಸ್ ಇರಲ್ಲ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಮರಿ ತಗೊಂಡ್ರೆ ಗೈಡೆನ್ಸ್ ಕೊಟ್ಟು, ಈಗ 1 ದಿವಸದ ಮರಿ ತಗೊಂಡ್ರೆ ಯಾವ ತರ ಅದು ಕಟ್ಟಿಂಗ್ ಪರ್ಪಸ್ ಬರೋ ತನಕನೂ ಅದು ಎಷ್ಟಾಗತ್ತೆ, ಕಟ್ಟಿಂಗ್ ಪರ್ಪಸ್ ಬರೋ ತನಕ ಅದು ಎಷ್ಟಾಗತ್ತೆ, ಅದು ಬಿಟ್ರೆ 1 month ಓಲ್ಡ್ ಮರಿ ತಗೊಂಡ್ರೆ ಅದು ಕಟ್ಟಿಂಗ್ ಪರ್ಪಸ್ ತನಕ ಏನೇನ್ ಮಾಡ್ಬೇಕು ಎಲ್ಲಾ ತರ ಪ್ರೊಸೀಜರ್ ನಾವು ಕೊಡ್ತೀವಿ. 24x7 ನಾವು ಕಸ್ಟಮರಿಗೆ ರೆಸ್ಪಾನ್ಸ್ ಮಾಡ್ತಾ ಇರ್ತೀವಿ. ನಮ್ಮ ಹತ್ರನೇ ಮರಿ ತಗೋಬೇಕು. ಯಾಕಂದ್ರೆ ಕ್ವಾಲಿಟಿ ಕೊಡ್ತೀವಿ. ಕ್ವಾಲಿಟಿ ವೈಸ್ ಮತ್ತೆ ಪ್ರೈಸ್ ಅಲ್ಲಿ ಯಾವುದೇ ತರ ಕಾಂಪ್ರಮೈಸ್ ನಾವು ಮಾಡಲ್ಲ. ಅದಕ್ಕೆ ನಮ್ಮ ಹತ್ರ ಮರಿ ತಗೊಳ್ಳಿ ಅಂತ ಹೇಳೋದು. ಈಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ಕಡೆ ನಮ್ಮ ಮರಿ ಹೋಗ್ತಿದೆ. ಅವ್ರಿಗೆ ಡೌಟ್ ಇದ್ದವ್ರು ಡೈರೆಕ್ಟ್ ಆಗಿ ಬಂದು ನಮ್ಮ ಹತ್ರ ಮೀಟ್ ಆಗಿ ಆಮೇಲೆ ಮರಿ ಬೇಕಾದ್ರೆ ತಗೋಬಹುದು. ಇವಾಗ ನಾವು ಲಾಸ್ಟ್ ಟೈಮ್ ಬಂದಾಗ ಬಹಳಷ್ಟು ಕೋಳಿಗಳಿದ್ವು ಇಲ್ಲಿ. ಇವಾಗ ತುಂಬಾ ಅಂದ್ರೆ ಅರ್ಧಕ್ಕರ್ಧ ಕಮ್ಮಿ ಆಗಿದಾವೆ. ಅಂದ್ರೆ ಏಕೆ, ಎಲ್ಲಿ, ಯಾರಿಗ್ ಕೊಟ್ರಿ, ಯಾವ ಪರ್ಪಸ್ ಕೊಟ್ರಿ? ಅಂದ್ರೆ ಇಲ್ಲಿ ಈಗ ನಮ್ದು ಹಳ್ಳಿ ಆಗತ್ತೆ. ನಮ್ದು ಹಳ್ಳಿ ಅಂದ್ರೆ ಇಲ್ಲಿ ನಮ್ಮ ಬಸವರಾಜಪುರ ಅಂದ್ರೆ ನಿಯರ್ ಬೈ ನಲ್ಲೂರು, ಚನ್ನಗಿರಿ ಆಲ್ಮೋಸ್ಟ್ ಒಂದು 10-15 ಹಳ್ಳಿ ಬರುತ್ತೆ. ಈಗ ನಮಗೆ ಡೈಲಿ 10ರಿಂದ 15 ನಾಟಿ ಕೋಳಿ ಖಾಲಿ ಆಗ್ತಾನೆ ಇರುತ್ತೆ ಇಲ್ಲಿ ಪ್ರೆಸೆಂಟ್ ಹೇಳಿದ್ದು. ಬೇರೆ ಕಡೆ ಅಂದ್ರೆ ನಾವು ಕಟ್ಟಿಂಗ್ ಪರ್ಪಸ್ ಜಾಸ್ತಿ ಹೋಗುತ್ತೆ. ಇಲ್ಲಿ ಪ್ರೆಸೆಂಟ್ ಹೇಳಿದ್ದು ನೀವು ಡೈಲಿ 10ರಿಂದ 15 ಕೋಳಿ ಹೋಗುತ್ತೆ. ವಾರದಲ್ಲಿ ಅಂದ್ರೆ 1 ಕ್ವಿಂಟಲ್ ಮೇಲೆ ಹೋಗುತ್ತೆ ಕೋಳಿ ಸಿಗುತ್ತೆ. ಮತ್ತೆ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ, ಯಾಟೆ ಸಿಗುತ್ತೆ, ಮತ್ತೆ ಹುಂಜ ಸಿಗುತ್ತೆ. ಮರಿ ಬೇಕಾದ್ರೆ ಮರಿನೂ ತರ್ಸ್ಕೊಡ್ತೀವಿ. ನಮ್ಮ ಹತ್ರ ತಗೋಬೇಕಂದ್ರೆ 500 ಮೇಲೆ ತಗೋಬೇಕಾಗತ್ತೆ ಮರಿ. ಹೇಳಿದ್ನಲ್ಲ, 500 ಮೇಲೆ ತಗೋಬೇಕು. 1,000-2,000 ಇದ್ರೆ ನಾವೇ ಡೆಲಿವರಿ ಕೊಡ್ತೀವಿ. 500 ಬಂದ್ರೆ ಅವರೇ ಬಂದು ನಮ್ಮ ಹತ್ರ ಮಾತಾಡ್ಕೊಂಡು ಡೆಲಿವರಿ ತಗೊಂಡು ಹೋಗ್ಬೋದು ಅವ್ರೆ. ಇವಾಗ ಸಾಕುವಂತವ್ರಿಗೆ ನೀವು ಬಂದ್ರೆ ಎಲ್ಲಾ ರೀತಿನೂ ಇದನ್ನ ಟ್ರೈನಿಂಗ್ ಕೊಟ್ಟಿ, ಅಂದ್ರೆ ಮಾಹಿತಿಗಳನ್ನ ಕೊಟ್ಟಿ, ಟ್ರೈನಿಂಗ್ ಅಂದ್ರೆ ಮಾಹಿತಿ ಅವನ್ನೆಲ್ಲ ಕೊಟ್ಟಿ ಅವ್ರಿಗೆ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಅದನ್ನ ತಿಳಿಸ್ಕೊಡ್ತೀರಲ್ವಾ? ಹೌದು. ಈಗ ಯಾರಾದ್ರೂ ಹೊಸೊಬ್ರು ಬಂದ್ರೆ, ಈಗ ಆಲ್ಮೋಸ್ಟ್ ಎಲ್ಲಾರು ಎಜುಕೇಶನ್ ಮುಗಿಸ್ಕೊಂಡೇ ಮಾಡ್ಬೇಕನ್ನೋದಿರ್ತಾರೆ. ಈಗ ಎಜುಕೇಶನ್ ಮಾಡ್ಬೇಕಂದ್ರೆ ಅವ್ರು ಏನೋ ನಾಟಿ ಕೊಳ್ಬೇಕು ಮಾಡ್ಬೇಕು ಅನ್ನೋದಿರುತ್ತೆ. ಅವ್ರಿಗೆ ಶೆಡ್ ಸಿಸ್ಟಮ್ ಯಾವ ತರ ಮಾಡೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಐಡಿಯಾ ಇರಲ್ಲ.
ಅದಕ್ಕೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರಿಗೆ ಹೇಳ್ತೀವಿ ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿ ಅದು ಯಾವ ತರ ಅದು ಯಾವ ತರ ಬೆಳವಣಿಗೆ ಆಗತ್ತಲ್ಲ ಅದ್ರ ಮೇಲೆ ನೀವು ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಏಕಾಏಕಿ ಈಗ ಶೆಡ್ಡಿಗೆ ಇರ್ಬೋದು, ನೀವು ಎದಕ್ಕೆ ಇದು ಕೋಳಿಗೆ ಬಿಟ್ಟು ಶೆಡ್ಡಿಗೆ ಎಷ್ಟೇ ಲಕ್ಷ ದುಡ್ಡು ಹಾಕಿರೋ ಅದು ರಿಟರ್ನ್ ಬರಲ್ಲ ನಿಮಗೆ. ಅದು ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದಕ್ಕೆ ನೀವು ಕೋಳಿಗೆ ಎಷ್ಟಾದ್ರೂ ಇನ್ವೆಸ್ಟ್ಮೆಂಟ್ ಹಾಕಿ ರಿಟರ್ನ್ ಬಂದೇ ಬರುತ್ತೆ. ಅದಕ್ಕೆ ಶೆಡ್ ಅಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಯಲ್ಲಿ ಮಾಡಿದ್ರೆ ಒಳ್ಳೇದು. ಅದ್ರ ಬಿಟ್ರೆ ನೀವು ಫ್ರೀ ರೇಂಜಲ್ಲಿ ಸಾಕ್ತಿರೋದು ನಾವ್ ಎಲ್ಲಾ ತರ ಗೈಡ್ ಮಾಡ್ತೀವಿ. ಒಂದ್ ದಿವಸದ ಮರಿಯಿಂದ ಅದು ಅಪ್ ಟು 5 months ತನಕನೂ ಅದು ಕಟಿಂಗ್ ಪರ್ಪಸ್ ಬರಕ್ಕೆ 5 months ಆಗುತ್ತೆ. 5 months ತನಕನೂ ಯಾವ್ದೇ ತರ ಪ್ರೊಸೀಜರ್ ಇದ್ರು ಅದು ನಾವು ನಿಮಗೆ ಗೈಡ್ ಮಾಡ್ತಾ ಇರ್ತೀವಿ. ನಮ್ಮ ಹತ್ರ ತಗೊಂಡೆ ಮೇನ್ ಅಡ್ವಾಂಟೇಜ್ ಅದೇ. ನೀವು ಮರಿ ಬೇರೆಯವ್ರ ಹತ್ರ ತಗೊಂಡ್ರು ನೀವು ಮರಿ ಕೊಟ್ಟ ತಕ್ಷಣ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ನಮ್ದು ಆತರ ಅಲ್ಲ. ಮರಿ ತಗೊಂಡೆ ಅದು ಯಾವ್ದೇ ತರ ಏನೇ ಪ್ರೊಸೀಜರ್ ಇದ್ರು ಅದು ನಾವು ಕೊಡ್ತೀವಿ. ನೆಕ್ಸ್ಟ್ ನಿಮಗೆ ಅದಕ್ಕೆ ಮೆಡಿಸಿನ್ ಇರ್ಬೋದು, ಅದಕ್ಕೆ ವ್ಯಾಕ್ಸಿನ್ ಇರ್ಬೋದು, ಮತ್ತೆ ಡಿವಾರ್ಮಿಂಗ್ ಇರ್ಬೋದು, ಕಟ್ಟಿಂಗ್ ತನಕ ಏನೇನ್ ಪ್ರೊಸೀಜರ್ ಎಲ್ಲ ನಮ್ದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಮತ್ತೆ ಪ್ರೈಸ್ ಅಲ್ಲಿ ಬೇರೆ ಕಂಪೇರ್ ಮಾಡಿದ್ರೆ ನಮ್ದು 5-15 ರೂಪಾಯಿ ಜಾಸ್ತಿ ಇರುತ್ತೆ ಒಂದ್ ಪೀಸಿಗೆ. ಅದೇ ತರ ಕ್ವಾಲಿಟಿ ಕೊಡ್ತೀವಿ. ಪ್ಯೂರ್ ಕೋಳಿ ಬೇಕಾದ್ರೂ ಸಿಗುತ್ತೆ, ಮತ್ತೆ ಅದರಲ್ಲಿ ಸ್ವಲ್ಪ ಕಡಿಮೆ ರೇಟಿಂದ ಸಿಗುತ್ತೆ. ಮತ್ತೆ ವ್ಯಾಕ್ಸಿನ್ ಅಂತೂ ಎಲ್ಲದಕ್ಕೂ ಕಂಪಲ್ಸರಿ ವ್ಯಾಕ್ಸಿನೇಷನ್ ಆಗಿರುತ್ತೆ. ಮತ್ತೆ ಮರಿ ಕೊಡಕಾರ ಅವ್ರ ಶೆಡ್ಡಿಗೆ ಹೋಗಿ ಮರಿ ಕೊಡೋ ತನಕನು ಮರಿ ಏನಾದ್ರೂ ಡ್ಯಾಮೇಜ್ ಆದ್ರೆ ಅದು ನಮ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಮರಿ ಇಮಿಡಿಯೇಟ್ಲಿ ಅಲ್ಲೇ ರಿಫಂಡ್ ಮಾಡ್ತೀವಿ. ಯಾವ್ದಾರ ಮರಿ ಡ್ಯಾಮೇಜ್ ಆಯ್ತು, ಏನಾದ್ರೂ ಸ್ವಲ್ಪ ಏನೇ ಆಗಿ ಹೆಲ್ತ್ ಇಶ್ಯೂ ಆಗಿ ಅಲ್ಲೇ ಅದು ಡೆತ್ ಆಯ್ತು ಅಂದ್ರೆ ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ನಮ್ದಿರುತ್ತೆ. ಅದು ಏನೇ ಅಮೌಂಟ್ ಇದೆ ಇಮಿಡಿಯೇಟ್ಲಿ ಅಲ್ಲೇ ರಿಫಂಡ್ ಮಾಡ್ತೀವಿ ನಾವು. ಇವಾಗ ಇವರು ಹೇಳಿದ್ರು ಮರಿನ ನಾವು ಕೊಟ್ಟ ಮೇಲೆ ಅಲ್ಲಿ ತರೋ ತನಕನೂ ನಮ್ದೇ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತಂದೇಳಿ. ಮತ್ತೆ ಅದಲ್ದಲೇನೆ ಇವರು ಇನ್ನೊಂದು ಮಾಹಿತಿ ಹೇಳಿದ್ರು. ಏನು ಅಂತಂದ್ರೆ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಿದ್ರೆ ಒಳ್ಳೇದು ಹೇಗೆ ಅನ್ನೋದು. ನೀವು ಇವ್ರದ ಶೆಡ್ ನೋಡ್ಬೋದು. ನಾನು ಎಷ್ಟು ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಇದೆ ಅಂತಂದ್ರೆ ಸಿಂಪಲ್ ಅಂದ್ರೆ ವೆರಿ ಸಿಂಪಲ್ ಆಗಿದೆ. ಹಾಗಾಗಿ ಹೇಳೋದು ಬಿಸ್ನೆಸ್ ನ ಸಮಾಧಾನವಾಗಿ ಮಾಡ್ಬೇಕು ಅಂತಂದು ಹೇಳ್ಬಿಟ್ಟು. ಇವರಲ್ಲಿ ಕೋಳಿ ಜಾಸ್ತಿ ಇದೆ ಬಟ್ ಶೆಡ್ ಸಿಂಪಲ್ ಆಗಿದೆ. ಕೋಳಿಗಳ ಕ್ವಾಲಿಟಿ ನೀವು ನೋಡಿದ್ರೆ ಒಂದೊಂದು ಕೋಳಿನೂ ಕೂಡ ಒಳ್ಳೊಳ್ಳೆ ಸೈಜ್ ಅಲ್ಲಿ ಇದಾವೆ, ಒಳ್ಳೆ ಕೆಜಿ ತೂಕದಲ್ಲಿ ಇದಾವೆ. ಮತ್ತೆ ನೋಡಿದ ತಕ್ಷಣ ತಿನ್ಬೇಕು ಅನ್ಸತ್ತೆ ಆ ರೇಂಜ್ ಇದಾವೆ. ಅದು ಮೇನ್ ಆಗಿ ಆಗೋದು. ಯಾಕಂದ್ರೆ ಶೆಡ್ ಸುಮ್ಮನೆ ಆಡಂಬರವಾಗಿ ಮಾಡೋದಲ್ಲ, ಕೋಳಿಗಳನ್ನ ಕ್ವಾಲಿಟಿಯಾಗಿ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಅದಲ್ದಲೇನೆ ಇವ್ರ ಹತ್ರ ನಾಟಿ ಕೋಳಿ ಮೊಟ್ಟೆಗಳು ಕೂಡ ಸಿಗ್ತವೆ. ನಿಮಗೆ ಲೋ ಕ್ವಾಂಟಿಟಿ ಆದ್ರೆ ಇಲ್ಲಿಗೆ ಬಂದು ತಗೊಂಡೋಗ್ಬೇಕು, ಹೈ ಕ್ವಾಂಟಿಟಿ ಆದ್ರೆ ಅವರೇ ನಿಮಗೆ ಡೆಲಿವರಿನೂ ಕೊಡ್ತಾರೆ. ಬಟ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಕ್ವಾಲಿಟಿ ಒಂದು ಹೇಳಿದ್ರು ಇವರು. ಯಾರೇ ಆಗ್ಲಿ ನಿಮಗೆ ಪ್ಯೂರ್ ನಾಟಿ ಕೋಳಿ ಅನ್ನೋದು ಬಹಳ ಮುಖ್ಯ. ಮತ್ತೆ ಅಥವಾ ಯಾವ್ದು ಕೊಡ್ತಾ ಇದಾರೋ ಅದ್ರದ್ದು ಪಕ್ಕ ಬ್ರೀಡ್. ನಿಮಗೆ ಇವ್ರು ಇವಾಗ ಸೋನಾಲಿ ಕೊಡ್ತಿದ್ದಾರೆ, ಸೋನಾಲಿ ಅಂತಂದು ಹೇಳ್ಬಿಟ್ಟೆ ಕೊಡ್ತಾರೆ. ಅಥವಾ ಕಡಕ್ನಾಥ್ ಅಂದ್ರೆ ಕಡಕ್ನಾಥ್ ಅಂತಂದು ಹೇಳ್ಬಿಟ್ಟು ಕೊಡ್ತಾರೆ. ಅದನ್ನ ಬಿಟ್ಟು ಯಾವ್ದೋ ಕ್ರಾಸ್ ಆಗಿರೋಂಥದ್ದು ಆ ರೀತಿ ಮರಿಗಳನ್ನ ಯಾವ್ದೇ ಕಾರಣಕ್ಕೂ ಕೊಡೋದಿಲ್ಲ. ಯಾರು ಆ ರೀತಿ ಮರಿಗಳನ್ನೆಲ್ಲ ಕೊಡ್ತಾರೋ ಯಾವ್ದಾವ್ದೋ ಬ್ರೀಡ್ ಆಗಿರೋ ಅಂತದನ್ನ ಅವರು ರೇಟ್ ಖಂಡಿತವಾಗ್ಲೂ ಕಮ್ಮಿ ಕೊಡ್ತಾರೆ. ನಿಮ್ಗೆ 10 ರೂಪಾಯಿ ಅಲ್ಲ 20 ರೂಪಾಯಿಗೂ ಕಮ್ಮಿ ಕೊಡ್ತಾರೆ. ಆದ್ರೆ ಇವರು ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ರೇಟು ಕೂಡ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದ್ರೆ ಕ್ವಾಲಿಟಿ ನಾವು ಕಣ್ಣಾರೆ ನೋಡಿರೋದ್ರಿಂದ ಹೇಳ್ತಾ ಇದೀವಿ ಈ ಮಾತನ್ನ. ಪ್ರತಿಯೊಬ್ರು ಕೂಡ ಕ್ವಾಲಿಟಿ ಬಹಳ ಮುಖ್ಯ ಆಗತ್ತೆ ಯಾವ್ದೇ ಬಿಸ್ನೆಸ್ ಮಾಡ್ಬೇಕಂದ್ರೂ. ಸ್ಟಾರ್ಟಿಂಗ್ ಅಲ್ಲೇ ನೀವು ಕ್ವಾಲಿಟಿಯಲ್ಲಿ ಎಡವಿದ್ರಿ ಅಂದ್ರೆ ಕಮ್ಮಿ ರೇಟಿಗೆ ಕೊಡ್ತಾರೆ ಅಂತಂದು ಮುಗ್ದೋಯ್ತು. ಕ್ವಾಲಿಟಿ ನೆಕ್ಸ್ಟ್ ನಿಮ್ಮ ಹತ್ರ ಬರುವಂತ ಕಸ್ಟಮರ್ ಏನಿರ್ತಾರಲ್ಲ ಅವ್ರು ಯಾರು ಬರೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಕೂಡ 10 ರೂಪಾಯಿ ಜಾಸ್ತಿ ನೋಡೋದಿಲ್ಲ. ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ್ದೇ ಬಿಸ್ನೆಸ್ ಆದ್ರೂ ಕೂಡ. ಈ ರೀತಿ ನೀವು ಬರೋದಾದ್ರೆ ಇವ್ರನ್ನ ಖಂಡಿತವಾಗ್ಲೂ ಬಂದು ಕಾಂಟ್ಯಾಕ್ಟ್ ಆಗ್ಬೋದು. ಇವ್ರ ಹತ್ರ ಯಾಟೆ, ಹುಂಜ, ಮರಿ ಎಲ್ಲದೂ ಕೂಡ ಖಂಡಿತವಾಗ್ಲೂ ಸಿಗುತ್ತೆ. ಕೆಳಗಡೆ ಇವ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೂಡ ಹಾಕಿರ್ತೀನಿ, ಇವ್ರ ಅಡ್ರೆಸ್ ಎಲ್ಲದನ್ನು ಕೊಡ್ತೀನಿ. ಬಂದು ಇವ್ರನ್ನ ಭೇಟಿಯಾಗಿ ಇವ್ರ ಹತ್ರ ಮರಿಗಳನ್ನ ದೊಡ್ಡವನ್ನ ಯಾವ ರೀತಿ ಎಲ್ಲದನ್ನು ಕೂಡ ತಗೊಂಡೋಗಿ. ಒಂದು ಮಾತು ಹೇಳ್ತೀವಿ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ 4 ಕಡೆ ಓಡಾಡ್ಬೇಕು ಅಂತ ಹೇಳ್ತಾರೆ. ಆ ರೀತಿ 4 ಕಡೆ ಓಡಾಡಿ ಇಲ್ಲಿಗೂ ಬಂದು ನೋಡಿ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ಸಿದ್ಮೇಲೆ ತಗೊಳ್ಳಿ. ಖಂಡಿತವಾಗ್ಲೂ ಬಂದ್ಮೇಲೆ ಸಮಾಧಾನ ಅನ್ಸತ್ತೆ, ನಾವಿಲ್ಲ ಅಂತ ಹೇಳಲ್ಲ. ಇವ್ರ ಬಗ್ಗೆ ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅನ್ನೋದಾದ್ರೆ ಮಾರ್ವಲ್ ಪೆಟ್ಸ್ ಅಂತಂದು ಹೇಳ್ಬಿಟ್ಟು ಇವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅದನ್ನ ಫಾಲೋ ಮಾಡಿ. ಅದರಲ್ಲಿ ಇವರು ಪ್ರಾಣಿಗಳನ್ನ ಮಾರಾಟ ಮಾಡೋದು ಅಥವಾ ನಿಮ್ದು ಏನಾರು ಇದ್ರೆ ಇವರೇ ಮಾರಾಟ ಮಾಡಿಸ್ಕೊಡೋದು ಆ ರೀತಿ ಎಲ್ಲದನ್ನು ಕೂಡ ಮಾಡ್ತಾರೆ. ಮತ್ತೆ ಇವರು ಕೋಳಿ ಕೊಟ್ಟ ಮೇಲೆ ಬೈಬ್ಯಾಕ್ ಕೂಡ ಮಾಡ್ತಾರೆ. ಅದ್ರ ಬಗ್ಗೆನೂ ಮಾಹಿತಿ ಕೇಳೋಣ ಬನ್ನಿ. ಬೈಬ್ಯಾಕ್ ಇಂದ ಒಂದ್ ಸ್ವಲ್ಪ ಹೇಳಿ ಜನಗಳಿಗೆ. ಬೈಬ್ಯಾಕ್ ಅಂದ್ರೆ ಈಗ ನಾವು ಮರಿ ಕೊಟ್ಟ ತಕ್ಷಣ ಸುಮ್ನಿರಲ್ಲ. ಆಲ್ರೆಡಿ ಹೇಳಿದ್ದೀನಿ ನಾನು. ಮರಿ ಕೊಟ್ಟು ಅವ್ರಿಗೆ ಎಲ್ಲಾ ತರ ಗೈಡೆನ್ಸ್ ಕೊಟ್ಟು ಲಾಸ್ಟಿಗೆ ಈಗ ಬಲ್ಕಲ್ ಮಾಡ್ತಾರೆ. ಈಗ 500 ಕೋಳಿ ಅಂದ್ರೆ ಇಮಿಡಿಯೇಟ್ಲಿ ಅವ್ರ ಕಡೆ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಮಾರ್ಕೆಟಿಂಗ್ ಇರಲ್ಲ. ಅವ್ರು ತಗೊಂಡ ತಕ್ಷಣ ಅವರಿಗೆ ಲಾಸ್ಟಿಗೆ ಎಂಡ್ ತನಕನೂ ಅದು ಕೊಟ್ಟ ಮರಿ ಸಾಕಿದ್ಮೇಲೆ ಅದು ಕಟ್ಟಿಂಗ್ ಪರ್ಪಸ್ ಬರುತ್ತೆ. ಹುಂಜ ಬಂದು 1.5 kg ಬರುತ್ತೆ, ಯಾಟೆ ಬಂದು 1 kg ಬರುತ್ತೆ. ಅಲ್ಲಿಂದ ಅದು ಫೀಡ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ನಾವೇ ಬೈಬ್ಯಾಕ್ ಸಿಸ್ಟಮ್ ಇರುತ್ತೆ. ಯಾವ ತರ ಅಂದ್ರೆ ನಾವ್ ಹೇಳೋ ತರ ಅವ್ರು ಸಾಕಿದ್ರೆ ನಮ್ಮ ಹತ್ರ ಮರಿ ತಗೊಂಡು ನಾವು ಬೈಬ್ಯಾಕ್ ಮಾಡೇ ಮಾಡ್ತೀವಿ. ಯಾವ ತರ ಒಂದು ಬಲ್ಕ್ ಅಲ್ಲೇ ಪರ್ಚೇಸ್ ಮಾಡ್ತೀವಿ, ಇಲ್ಲ ಅಲ್ಲೇ ಸರೌಂಡಿಂಗ್ ಯಾರು ಇದ್ರೆ 500 ತಗೊಂಡೆ ಅಲ್ಲೇ ಸರೌಂಡಿಂಗ್ ಅಲ್ಲೇ ನಾವು ಖಾಲಿ ಮಾಡ್ಕೊಡ್ತೀವಿ. ಅದೇ 1000-2000 ಹಂಗ್ ತಗೊಂಡೆ ನಾವು ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿ ನಾವು ಅದನ್ನ ಸೇಲ್ ಮಾಡ್ಕೊಡ್ತೀವಿ.
ಅದು ಯಾವುದೇ ತರ ಅವರಿಗೆ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ತಗೊಂಡ್ ಸಾಕಿದ್ಮೇಲೆ ಇಮಿಡಿಯೇಟ್ಲಿ ನಾವು ಬೈಬ್ಯಾಕ್ ಸಿಸ್ಟಮ್ ಅಂತೂ ಕೊಟ್ಟೆ ಕೊಡ್ತೀವಿ. ಬೈಬ್ಯಾಕು ನಿಮ್ಮ ಇಚ್ಛೆ ಅಂತೆ ಅದು. ನೀವು ಮಾರ್ಬೇಕು ಅನ್ನೋದಾದ್ರೆ ನೀವೇ ಲೋಕಲ್ ಅಲ್ಲಿ ಮಾರ್ಕೊಬಹುದು. ಇಲ್ಲ ಅನ್ನೋದಾದ್ರೆ ಇವ್ರ ಹತ್ರ ಬಲ್ಕ್ ಅಲ್ಲಿ ಇತ್ತು ಅಂದ್ರೆ ಇವರಿಗೆ ನೀವು ಕೊಟ್ರಿ ಅಂತಂದ್ರೆ ಇವರೇ ಬೈಬ್ಯಾಕ್ ಮಾಡ್ಕೊಡ್ತಾರೆ. ಇವ್ರು ಹೇಳ್ದಾಗೆ ಇವರು ಜಾಸ್ತಿ ಅಂದ್ರೆ ವೇಟ್ ಜಾಸ್ತಿ ಆಗ್ತಾ ಹೋದಾಗೆ ಫುಡ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ವೇಟಿಗೆ ಬಂದ ತಕ್ಷಣ ನೀವೇ ಎಲ್ಲಾರು ಲೋಕಲ್ ಅಲ್ಲಿ ಮಾರ್ಕೊಂಡಾಗಿದ್ರೆ ಮಾರ್ಕೊಬಹುದು. ಇಲ್ಲ ಇವ್ರ ಹತ್ರನೇ ರಿಟರ್ನ್ ಕೊಡ್ತೀರಾ ಬಲ್ಕ್ ಅಲ್ಲಿ ಇದ್ರೆ ಇವ್ರು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಇವ್ರ ಹತ್ರ ಹೈ ಚೈನ್ ಸಪ್ಲೈ ಇರುತ್ತೆ. ಇವ್ರ ಚೈನ್ಸ್ ಅಂದ್ರೆ ಬಹಳಷ್ಟು ಜನ ಇವ್ರು ಅಂಡರ್ ಇರೋದ್ರಿಂದ ಇವ್ರಿಗೆ ಎಲ್ಲಾರೇ ಒಂದ್ ಹತ್ರ ಆರ್ಡರ್ ಸಿಕ್ತಿರುತ್ತೆ. ನಾನೇ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಕೋಳಿಗಳು ಬಂದಾಗ ಫುಲ್ ತುಂಬಿದ್ವು ಇದ್ರು ತುಂಬಾ. ಇವಾಗ ನೋಡಿ ಕೋಳಿನೇ ಇಲ್ಲ. ಆ ರೀತಿ ಇವ್ರ ಹತ್ರ ಹೆವಿ ಸಪ್ಲೈ ಇರೋದ್ರಿಂದ ಖಂಡಿತವಾಗ್ಲೂ ಆಗುತ್ತೆ. ಯಾರೇ ಒಬ್ರಾಗ್ಲಿ ಯುವಕರಿಗೆ ನಾನು ಹೇಳುವಂತದ್ದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋಂಥವ್ರು ಖಂಡಿತವಾಗ್ಲೂ ಬನ್ನಿ ಮಾರಿಕಾಂಬಾ ನಾಟಿ ಕೋಳಿ ಫಾರಮ್ಗೆ. ಫಾರಂ ನೋಡಿ, ಕೋಳಿ ಕ್ವಾಲಿಟಿ ನೋಡಿ, ಇವ್ರ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿ, ನಿಮ್ಮ ಜಾಗದ ಬಗ್ಗೆನೂ ಇವ್ರ ಹತ್ರ ಕೇಳಿ, ಇವ್ರು ಎಲ್ಲಾ ರೀತಿನೂ ಸಜೆಷನ್ ಕೊಟ್ಟು ನಿಮಗೆ ಮಾಡೋದನ್ನ ಹೇಳ್ತಾರೆ. ಬೈಬ್ಯಾಕ್ ಕೂಡ ಮಾಡ್ಕೊಡ್ತಾರೆ. ಖಂಡಿತವಾಗ್ಲೂ ಇಲ್ಲಿ ಭೇಟಿ ನೀಡಿ ನಂತರ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ.